ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ಲಕ್ಕಿ ಮನೆಗೆ ಎಂಟ್ರಿ ಕೊಟ್ಟಿರ್ತಾಳೆ. ಶಾಂತಿನ ಚೆನ್ನಾಗಿ ದಬಾಯಿಸಿರ್ತಾಳೆ. ಅಷ್ಟರಲ್ಲಿ ಮೀನಾ ಬಂದು, ಅಜ್ಜಿ ಇವಾಗ ಬಂದ್ರೆ ಅಂತ ಕೇಳಿದಾಗ, ನೀನೇನೆ ಇವಾಗ ಬಂದು ಹೇಳೋದು, ನನ್ನಿಂದ ಎಲ್ಲ ವಿಷಯ ಮುಚ್ಚಿಟ್ರಿ ಅಂತ ಮೀನಂಗೂ ಬೈತಾಳೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜನ ಬಂದು, ಅಜ್ಜಿ ಇವಾಗ ಬಂದ್ರ ಅಂತ ಕೇಳ್ತಾರೆ. ಏನಮ್ಮ ಹೊಸ ಸೊಸೆ, ನೀನು ನನಗೊಂದು ವಿಷಯ ಹೇಳೋದಲ್ವೇನಮ್ಮ? ಅಲ್ಲ ಅಜ್ಜಿ, ಅದು ಅತ್ತೆ ಹೇಳಿದೆ, ನಾನು ಹೇಗೆ ಹೇಳೋದು ಅಂತ ರೋಹಿಣಿ ಹೇಳ್ತಾಳೆ. ಓಹೋ, ಅವಳು ಗೊಂಬೆ ಆಡಿಸೋಳು, ಇವರೆಲ್ಲ ಆಡಿಸೋರು. ನನ್ನಿಂದ ಎಲ್ಲ ವಿಷಯನ ಮುಚ್ಚಿಟ್ರಿ ಅಲ್ವಾ? ನನ್ನ ಮಗನಿಗೆ ಇಷ್ಟು ಹುಷಾರಿಲ್ಲ, ಯಾರೂ ಒಂದು ಮಾತು ನಂಗೆ ಹೇಳಿಲ್ವಲ್ಲ. ಇವನು ರವಿ ನಿನ್ನ ಮಗ ಕಣೆ, ಏನಾದರೂ ಮಾಡ್ಕೊ, ಆದರೆ ರಂಗನಾಥ ನನ್ನ ಮಗ ಕಣೆ, ಒಂದು ವಿಷಯ ನಂಗೆ ತಿಳ್ಸೋಕ್ಕಾಗಿಲ್ವಾ ಅಂತ ಲಕ್ಕಿ ಎಲ್ಲರೂ ತರಾಟೆಗೆ ತಗೋತಾರೆ. ಅಷ್ಟರಲ್ಲಿ ರಂಗನಾಥ್ ಬಂದು ಅಮ್ಮ ಅಂತ ಓಡ್ಕೊಂಡು ಬಂದು ತಪ್ಕೊತಾರೆ. ಲಕ್ಕಿಗೂ ದುಃಖ ತಡೆಯೋಕ್ಕಾಗಲ್ಲ. ಹೇಗಿದೆಯೋ ಅಂತ ಕೇಳ್ತಾರೆ. ನನಗೇನಾಗಿದೆಯಮ್ಮ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ. ನಿಂಗೆ ಒಂದು ಸಣ್ಣ ನೆಗಡಿ, ಕೆಮ್ಮು, ಜ್ವರ ಬರ್ದಿರೋಗೆ ನಾನು ನಿನ್ನ ನೋಡ್ಕೊಂಡಿದ್ದೀನಿ. ಒಂದು ಇಂಗ್ಲೀಷ್ ಮೆಡಿಸಿನು ನಿನ್ಗೆ ತಾಗಿಸಿಲ್ಲ. ಇವರೆಲ್ಲ ಸೇರಿಕೊಂಡು ನಿನಗೆ ಆಪ್ರೇಷನ್ನೇ ಮಾಡಿಬಿಟ್ರಲ್ಲ ಅಂತ ಲಕ್ಕಿ ತುಂಬ ಹತ್ಕೋತಾರೆ. ಆವಾಗ ರಂಗನಾಥ್, ನನಗೆ ಏನೂ ಆಗಿಲ್ಲಮ್ಮ, ನಾನು ತುಂಬ ಚೆನ್ನಾಗಿದ್ದೀನಿ, ನಿನ್ನ ಆಶೀರ್ವಾದ ಇರುವವರೆಗೂ ನಾನು ಗಟ್ಟಿಮುಟ್ಟಾಗಿರ್ತೀನಿ ಅಂತ ರಂಗನಾಥ್ ಸಮಾಧಾನ ಮಾಡ್ತಾರೆ. ಲಕ್ಕಿ ಮನೆಯವ್ರಿಗೆಲ್ಲ, ನಿಮ್ಮ ಅಪ್ಪನ ಒಂದು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಾ ಅಂತ ಫುಲ್ ಕ್ಲಾಸ್ ತೊಗೊತಾ ಇದ್ರೆ ಮನೋಜ, ಅಯ್ಯೋ ಅಜ್ಜಿ, ವಯಸ್ಸಿನಲ್ಲೆಲ್ಲ ಇದು ಕಾಮನ್ನು ಅಂತ ಹೇಳ್ತಾನೆ. ಆವಾಗ ಅಜ್ಜಿ ಹೇಳ್ತಾರೆ, ಏನೋ ನಿಮ್ಮ ಅಪ್ಪಂಗೆ ಇಂಥ ಜಾಸ್ತಿ ವಯಸ್ಸು ನಂಗಾಗಿದೆ, ನನಗೇನಾದರೂ ಆಗಿದೆಯಾ, ಗಟ್ಟಿಮುಟ್ಟಾಗಿದ್ದೀನಿ, ನಿಮಗೆ ನೋಡ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಅಂದಾಗ, ಇವಳು ಇದ್ದಾಳಲ್ಲ, ಇವಳು ಚಿಂತಾಮಣಿ, ಇವಳಿಂದನೇ ಎಲ್ಲ ಆಗಿದ್ದು. ಗಂಡನ ಹದ್ಬಸ್ತಲ್ಲಿ ಇಟ್ಕೊಂಡಂಗೆ ಮಕ್ಕಳನ್ನ ಹದ್ಬಸ್ತಂಗೆ ಇಟ್ಕೊಂಡಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಈ ಕಡೆ ಶ್ರುತಿ ರವಿ ಅಂತ ಕೂಕೊಂಡು ಬಂದು, ನನ್ನ ಕಂಡೀಷ್ನರ್ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ರವಿ, ಸುಮ್ಮನೆ ಇರು, ಅಜ್ಜಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಲಕ್ಕಿ ರಂಗನಾಥ್ ಹತ್ರ ಕೇಳ್ತಾಳೆ, ಇದ್ಯಾವುದು ಇದು ಅಂತ. ಆವಾಗ ರಂಗನಾಥ್ ಹೇಳ್ತಾನೆ, ಇರು ನಾನು ಹೇಳ್ತೀನಿ. ಶ್ರುತಿ, ನಾನು ಹಿಂಗೆ ಹೇಳಿದ್ನಲ್ಲಮ್ಮ, ನನ್ನ ತಾಯಿ ಊರಲ್ಲಿದ್ದಾರೆ ಅಂತ, ಅವರೇ ಇದು. ಅಮ್ಮ, ಇದು ರವಿ ಮದುವೆ ಆಗಿರೋ ಹುಡುಗಿ ಅಂತ ಹೇಳ್ತಾರೆ. ಆವಾಗ ಶ್ರುತಿ, ಹಾಯ್ ಗ್ರ್ಯಾಂಡ್ ಮಾ, ಹವರ್ ಯು ಅಂತ ಹೇಳ್ತಾಳೆ. ಆವಾಗ, ನಾನು ತುಂಬ ಗ್ರ್ಯಾಂಡಾಗೇ ಇದ್ದೀನಿ. ಏನೋ ರವಿ ಯಾರನ್ನೋ ಕಟ್ಕೊಂಡು ಓಡೋಗಿದೆಯಲ್ಲ, ಅವಳೇನ ಇವಳು ಅಂತ ಹೇಳ್ತಾರೆ. ಆವಾಗ ಶ್ರುತಿ, ಎಲ್ಗಜ್ಜಿ, ರವಿ ಎಲ್ಲೂ ಕರ್ಕೊಂಡು ಹೋಗೋದು, ನಾನು ಬೈಕಲ್ಲೇ ಕರ್ಕೊಂಡು ಹೋಗೋದು ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ನಗ್ತಾರೆ. ಲಕ್ಕಿ ಹೇಳ್ತಾಳೆ, ಸಕ್ಕರೆ ನಿನಗೆ ಸರಿಯಾಗಿದ್ದಾಳೆ ಕಣೆ ಅಂತ ಹೇಳ್ತಾರೆ. ಆವಾಗ ಲಕ್ಕಿ ಹೇಳ್ತಾಳೆ, ಏನಮ್ಮ ನಿಂಗೆ ಮನೇಲಿ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿಲ್ವಾ, ಹೀಗೇನ ಓಡೋಗಿ ಮದುವೆ ಆಗೋದು ಅಂತ ಕೇಳ್ತಾಳೆ. ಆವಾಗ ಅಜ್ಜಿ, ನಾವೇನು ಬೇಕು ಅಂತ ಮಾಡಿಲ್ಲ, ಮನೇಲೆಲ್ಲ ಹೇಳಿದ್ವಿ, ಯಾರೂ ಒಪ್ಕೊಂಡಿಲ್ಲ. ಆವಾಗ ನಾವು ಹೋಗಿ ಕಾರಲ್ಲಿ ಹೋಗಿ ಮದುವೆ ಆಗಿದ್ದು, ಏನು ಓಡೋಗಿ ಮದುವೆ ಆಗಿಲ್ಲ ಅಂತ ಲಕ್ಕಿಗೆ ಹೇಳ್ತಾಳೆ. ಹಾಗಂತ ನೀವೇ ಕೇಳದೆ ಮದುವೆ ಮಾಡ್ಕೊಂಡು ಬಂದುಬಿಡೋದಂತ ಲಕ್ಕಿ ಕೇಳಿದಾಗ, ಹೌದಜ್ಜಿ, ಇವಾಗ ಮದುವೆ ಅನ್ನೋದು ಇಂಡಿವಿಜುವಲ್ ಡಿಸಿಷನ್, ಮನೇಲಿ ಒಪ್ಪಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಜೀವನ ನಾವು ನೋಡ್ಕೋಬೇಕಲ್ವಾ, ಅದಕ್ಕೆ ನಾವೇ ಹೋಗಿ ಮದುವೆ ಆದ್ವಿ ಅಂತ ಶ್ರುತಿ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು, ಲಕ್ಕಿ ಇವಾಗ ಬಂದು ಎಷ್ಟು ಖುಷಿ ಆಗ್ತಿದ್ದೀನಿ ನೀನು ನೋಡಿ, ನನ್ನ ಹತ್ರ ಮೊದಲೇ ಹೇಳಿದರೆ ಕಾರಲ್ಲಿ ಕರ್ಕೊಂಬರ್ತಿದ್ದೀನಲ್ಲ ಅಂತ ಹಗ್ ಮಾಡೋಕ್ಕೆ ಬರ್ತಾನೆ. ಲಕ್ಕಿ ಒಂದು ಟಪಾರ್ ಕೆನ್ನೆ ಕೊಡ್ತಾಳೆ. ಸೂರ್ಯ, ಯಾಕಜ್ಜಿ ಹೊಡಿತೀಯಾ ಅಂತ ಕೇಳ್ತಾನೆ. ಮತ್ತಿನ್ನೇನು, ನನ್ನ ಮಗನಿಗೆ ಇಷ್ಟೊಂದು ಹುಷಾರಿಲ್ಲ, ಒಂದು ಮಾತಾದರೂ ನಂಗೆ ಹೇಳಿದ್ರೇನೋ ಅಂತ ಕೇಳ್ತಾಳೆ. ಆದರೆ ಈ ಮನೆ ಸೊಸೆ ಹಾಗಲ್ಲ, ಎಲ್ಲ ವಿಷಯನೂ ನನಗೆ ಹೇಳಿದಿಲ್ಲ, ಇಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ನನಗೆ ಹೇಳಿದ್ದು ಅವಳೇ, ಈ ಮನೆ ಸೊಸೆ ಮೀನಾನೇ ಹೇಳಿರೋದು ನನಗೆ ಅಂತಾರೆ. ಆವಾಗ ಎಲ್ರಿಗೂ ಶಾಕ್ ಆಗುತ್ತೆ. ಸೂರ್ಯನು ಆ್ಯಕ್ಷನ್ ಮಾಡ್ತಾ ಇರ್ತಾನೆ ಅವಳಿಗೆ ಬೈಯೋ ಥರ. ಅವಳನ್ನೇನೋ ಗುರಾಯಿಸ್ತೀಯಾ, ಅವಳಿಗೆ ಜವಾಬ್ದಾರಿ ಇದೆ, ನನ್ನ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ನಾನು ದೊಡ್ಡವಳು ಅನ್ನೋ ಗೌರವದಿಂದ ಅವಳೆಲ್ಲ ಹೇಳಿದ್ದಾರೆ. ಆದರೆ ನಿಮಗೆಲ್ಲ ಹಾಗಲ್ಲ, ನನ್ನ ಬಗ್ಗೆ ತಾತ್ಸಾರ ಅಂತ ಲಕ್ಕಿ ಹೇಳ್ತಾಳೆ.